ಆಕಸ್ಮಿಕವಾಗಿ ಬೆಂಕಿ ಬಿದ್ದು ತಂಬಾಕು ಹದ ಮಾಡುವ ಬ್ಯಾರನ್ ಸುಟ್ಟು ಹೋಗಿ ಲಕ್ಷಾಂತರ ರು ನಷ್ಟ. ಆಕಸ್ಮಿಕವಾಗಿ ಬೆಂಕಿ ಬಿದ್ದು ತಂಬಾಕು ಹದ ಮಾಡುವ ಬ್ಯಾರನ್ ಸುಟ್ಟು ಹೋಗಿ ಲಕ್ಷಾಂತರ ರು ನಷ್ಟ ಸಂಭವಿಸಿರುವ ಘಟನೆ ಅನಗೋಡು ಹೋಬಳಿಯ ಬಿಆರ್ ಕಾವಲು ಗ್ರಾಮದಲ್ಲಿ ನಡೆದಿದೆ. ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಬಿಆರ್ ಕಾವಲು ಗ್ರಾಮದ ಮಂಜೇಗೌಡ ರವರಿಗೆ ಸೇರಿದ ಬ್ಯಾರನ್ಗೆ ಹೊಗೆಸೊಪ್ಪು ಹದಗೊಳಿಸುತ್ತಿದ್ದ ವೇಳೆ ಬೆಂಕಿ ಹತ್ತಿ ದೊಡ್ಡ ಹೊಗೆ ಕಾಣಿಸಿಕೊಂಡಿದೆ. ಅಕ್ಕಪಕ್ಕದ ಜನರು ನೀರು ಹಾಯಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ ಮೇರೆಗೆ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ಅಕ್ಕಪಕ್ಕಕ್ಕೆ ಹರಡದಂತೆ ತಪ್ಪಿಸಿದರು. ಆದರೂ ತಂಬಾಕು ಸಂಪೂರ್ಣ ಭಸ್ಮವಾಗಿದೆ. ಬ್ಯಾರನ್ ಮೇಲ್ಛಾವಣಿಗೆ ಹಾನಿಯಾಗಿದ್ದು ಸುಮಾರು 5 ಲಕ್ಷ ರು ನಷ್ಟ ಉಂಟಾಗಿದೆ. ನಷ್ಟಕ್ಕೊಳಗಾಗಿರುವ ಮಂಜೇಗೌಡರಿಗೆ ತಂಬಾಕು ಮಂಡಳಿ ವತಿಯಿಂದ ನೀಡುವ ಪರಿಹಾರ ಕೊಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಎಚ್ಚರಿಕೆ: ತಂಬಾಕು ಹದಗೊಳಿಸುವ ವೇಳೆ ಬ್ಯಾರನ್ಗೆ ನಿಗದಿಗೊಳಿಸಿಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆಸೊಪ್ಪು ಕಟ್ಟಬಾರದು. ಹೊಗೆಸೊಪ್ಪಿನ ಕೆಳಗೆ ಜಾಲರಿ ಅಳವಡಿಸಿಕೊಂಡಲ್ಲಿ ಬೆಂಕಿ ಅವಘಡ ಕಡಿಮೆಯಾಗಲಿದ್ದು, ರೈತರು ಎಚ್ಚರ ವಹಿಸುವಂತೆ ಹುಣಸೂರು ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಸತೀಶ್ ಮನವಿ ಮಾಡಿದ್ದಾರೆ. ಎಷ್ಟು ಗಂಟೆಗೆ ಆಗಿದೆ ಇದು? ಬೆಳಿಗ್ಗೆ ಒಂದು 9-9:30 ಆಗಿದೆ. ಯಾರು ಇರಲಿಲ್ವ ಇಲ್ಲಿ ಬ್ಯಾರನ್ ಹತ್ರ? ನಾವು ಊಟ ಮಾಡ್ತಾ ಇದ್ದು ಬಂದು ನೋಡೋದಕ್ಕೆ ಆಕಸ್ಮಿಕ ಬೆಂಕಿ ಕಟ್ಕೊಂಡಿದ್ದು. ಈ ವಿಷಯವಾಗಿ ತಂಬಾಕು ಮಂಡಳಿಗೆ ವಿಷಯ ತಿಳಿಸಿದ್ದೀರಾ? ಫೋನ್ ಮಾಡಿದ್ದೀವಿ. ಏನಂದ್ರೆ ನಾಳೆ ಅರ್ಜಿ ಕೊಡಿ ಅಂತ ಹೇಳೋರೆ. ಇನ್ಸೂರೆನ್ಸ್ ಬಂದು ಹೋಗ್ಬಿಟ್ಟು ಕ್ಲೈಮ್ ಮಾಡ್ತಿದ್ದೀವಿ. ಸುಮಾರು ಎಷ್ಟು ನಷ್ಟ ಆಗಿರ್ಬೋದು? ಸುಮಾರು ಒಂದು 5-6 ಲಕ್ಷ ನಷ್ಟ ಆಗಿದೆ.